ವಾಟ್ಸಪ್ ಯೂಟ್ಯೂಬ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ಇವತ್ತು ನಾನು ಟೆಸ್ಟ್ ರೈಡ್ ಮಾಡ್ತಾ ಇರೋದು ಎಕ್ಸ್ಟ್ರೀಮ್ 125 ಡ್ಯುಯಲ್ ಚಾನಲ್ ABS. ಸೊ ಇದರಲ್ಲಿ ಏನೆಲ್ಲ ಚೇಂಜಸ್ ಇದೆ ಆ್ಯಂಡ್ ಏನೆಲ್ಲ ಇಂಪ್ರೂವ್ ಮಾಡಿದ್ದಾರೆ ಈ ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ಫ್ರಂಟ್ ಸೆಕ್ಷನಲ್ಲಿ ನೋಡೋದಂತಾರೆ ಆ್ಯಸ್ ಇಟ್ ಈಸ್ ಮೊದಲಿನ ಥರನೇ ಇದರಲ್ಲಿ ಮೇಲೆ 2 DRL ಮತ್ತು 2 ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಮತ್ತು ರಿಫ್ಲೆಕ್ಟಿವ್ ಹೆಡ್ ಲ್ಯಾಂಪ್ ಇದು ಕಾಂಬೋ ಸಿಗುತ್ತೆ. ಹಾಗೆ ಇಲ್ಲಿ ಕೆಳಗೆ ಬರೋದಂತಾದರೆ ಇಲ್ಲಿ 90x90 17 ಇಂಚ್ ವೀಲ್ ಇದೆ. ಅದ್ರ ಜೊತೆಗೆ ಇಲ್ಲಿ ಡಿಸ್ಕ್ ಬ್ರೇಕ್ ಬರುತ್ತೆ ಆ್ಯಂಡ್ ಇಲ್ಲಿ ನೋಡ್ಬೋದು ಡ್ಯುಯಲ್ ಚಾನಲ್ ABS ಬ್ಯಾಜಿಂಗ್ ಇದೆ. ಇಲ್ಲಿ ರಿಯರ್ ವೀಲಿಗೆ ಬರೋದಂತಂದರೆ ರಿಯರ್ ವೀಲಲ್ಲಿ ಸ್ಟಾರ್ಟಿಂಗ್ ಒಂದು ಬ್ರಾಡ್ ಟೈರ್ 125cc ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಎಕ್ಸ್ಟ್ರೀಮ್ 125 ಅವರು. ಸೊ ಇದರಲ್ಲಿ ಇಲ್ಲಿ ಕೆಳಗಡೆ ನೋಡೋದಂತಾರೆ ಇಲ್ಲಿ 120 ಸೆಕ್ಷನ್ 120x80 17 ಇಂಚ್ ವೀಲ್ ಇದೆ ಆ್ಯಂಡ್ ಹಿಂದ್ಗಡೆ ಇಲ್ಲಿ ಡಿಸ್ಕ್ ಬ್ರೇಕ್ ಬರುತ್ತೆ. ಅದ್ರ ಜೊತೆಗೆ ನಿಸಿನ್ ಕ್ಯಾಲಿಪರ್ ಇದೆ ಆ್ಯಂಡ್ ಇಲ್ಲಿ ಕೂಡ ನೀವು ನೋಡ್ಬೋದು ABS ಇದೆ. ಸೊ ಇದರಲ್ಲಿ ಡ್ಯುಯಲ್ ಚಾನಲ್ ABS ಬರುತ್ತೆ. ಹಿಂದ್ಗಡೆ ಇಲ್ಲಿ ಬರೋದಂತಾರೆ ಇಲ್ಲಿ H ಶೇಪ್ LED ಬ್ರೇಕ್ ಲ್ಯಾಂಪ್ ಇದೆ. ಹಾಗೆ ಟರ್ನ್ ಇಂಡಿಕೇಟರ್ ಕೂಡ LED ಆಗಿದೆ ಆ್ಯಂಡ್ ಇದು ಮಾತ್ರ ಇಲ್ಲಿ ಹೆಲೋಜಿನ್ ಕೊಟ್ಟಿದ್ದಾರೆ ನಂಬರ್ ಪ್ಲೇಟ್. ಇಲ್ಲಿ ಲೆಫ್ಟ್ ಸೈಡಿಗೆ ನೋಡೋದಂತಾರೆ ಲೆಫ್ಟ್ ಸೈಡಲ್ಲಿ ಸ್ಯಾರಿ ಗಾರ್ಡ್ ಇಲ್ಲ. ಸ್ಯಾರಿ ಗಾರ್ಡ್ ಬದಲಿಗೆ ಹೀರೋದವರು ಈ ಒಂದು ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಇದನ್ನು ಹೀರೋ ಸೇಫ್ಟಿ ಟ್ಯಾಕ್ ಅಂತ ಹೇಳ್ತಾರೆ. ಇದು ಒಂದು ಸ್ಯಾರಿ ಗಾರ್ಡೆ, ಆದರೆ ಇದನ್ನು ಚೈನ್ ಕವರ್ ಏನಿದೆ ಚೈನ್ ಕವರಿಗೆ ಅಟ್ಯಾಚ್ ಮಾಡಿ ಇಲ್ಲಿ ಫಿಕ್ಸ್ ಮಾಡಿದ್ದಾರೆ. ಸೊ ಇದರಿಂದಾಗಿ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಲುಕ್ ಬರುತ್ತೆ. ನೋಡ್ಬೋದು ಇದರಲ್ಲಿ ಚೇಂಜಸ್ ಬಗ್ಗೆ ಮಾತಾಡೋದಂತಾರೆ ಚೇಂಜಸ್ ಇದರಲ್ಲಿ ನೋಡ್ಬೋದು. ಫಸ್ಟ್ ಥಿಂಗ್ ಡ್ಯುಯಲ್ ಚಾನಲ್ ABS. ಅದರ ನಂತರ ಇಲ್ಲಿ ನೋಡ್ಬೋದು ಈ TFT ಸ್ಕ್ರೀನ್ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಕ್ರೂಸ್ ಕಂಟ್ರೋಲ್ ಇದೆ, ರೈಡ್ ಬೈ ವೈರ್ ಇದೆ. ಮೇಜರ್ ಚೇಂಜಸ್ ಅಂತ ನೋಡೋದಂತಾರೆ ಗ್ರಾಫಿಕ್ಸ್ನ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಕಲರ್ ಸ್ಕೀಮ್ಸ್ನ ಹೊಸ ಕಲರ್ ಸ್ಕೀಮ್ಸ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಓಕೆ, ಇವಾಗ ರಿವ್ಯೂ ಮಾಡ್ತಿರೋದು ಎಕ್ಸ್ಟ್ರೀಮ್ 125R. ಇದು ಡ್ಯುಯಲ್ ಚಾನಲ್ ABS ಮಾಡೆಲ್ ಆ್ಯಂಡ್ ಇದರ ಎಕ್ಸಾಸ್ಟ್ ನೋಟ್ ಕೇಳಿ. ಫ್ಯೂಲ್ ಇಲ್ಲ ಮೊದಲಿಗೊಂದು ಫ್ಯೂಲ್ ಅಪ್ ಮಾಡಿಸುವ. ಗೇರ್ ಬಾಕ್ಸ್ ಸ್ಮೂತ್ ಇದೆ, ಶಿಫ್ಟ್ ಆಗಿದೆ ಗೊತ್ತಾಗ್ತಿಲ್ಲ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಎಲ್ಲಿಂದ ತರಲಿ ದುಡ್ಡು? ಓಕೆ, ಫ್ಯೂಲ್ ಅಪ್ ಆಯಿತು. ಓಕೆ, ನನಗೆ ಇದರ ಕ್ಲಚ್ ತುಂಬಾ ಸ್ಮೂತ್ ಅನಿಸ್ತಿದೆ. ಕಂಪ್ಯಾರಿಟಿವ್ ನೋಡ್ಬೋದು, 1 ಫಿಂಗರಲ್ಲಿ ನಾನು ಇದನ್ನು ಫುಲ್ ಮಾಡ್ತಿದ್ದೀನಿ, ಅಷ್ಟು ಸ್ಮೂತಾಗಿದೆ ಕ್ಲಚ್. ಸ್ಪೀಡೋಮೀಟ್ರಿಗೆ ಬರೋದಂತಾರೆ ಸ್ಪೀಡೋಮೀಟ್ರ್ ಸೇಮ್ ಆ್ಯಸ್ ನಮ್ಮ ಈ ಮೊದಲು ನಾವು ಟೆಸ್ಟ್ ರೈಡ್ ಮಾಡಿದ್ದು ಗ್ಲಾಮರ್ X. ಸೊ ಅದರದ್ದೇ ಸ್ಪೀಡೋಮೀಟ್ರ್ ಇದರಲ್ಲಿ ಕೂಡ ಇದೆ ಆ್ಯಂಡ್ ಸ್ಪೀಡೋಮೀಟ್ರಲ್ಲಿ ಫೀಚರ್ಸ್ ಸೇಮ್ ಆ್ಯಸ್ ಅದೇ, ಅದರಲ್ಲಿ ಏನು ಚೇಂಜಸ್ ಇಲ್ಲ. ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಆ್ಯಂಡ್ SMS ಕಾಲ್ ಅಲರ್ಟ್, ಅದ್ರ ಜೊತೆಗೆ SMS ಕಾಲ್ ಅಲರ್ಟ್ಸ್ ಇದೆಲ್ಲ ಇದರಲ್ಲಿ ಶೋ ಮಾಡುತ್ತೆ. ABS ಸ್ವಲ್ಪ ಇಂಟ್ರೂಸಿವ್ ಆಗಿದೆ, ABS ಇಂಟ್ರೂಡ್ ಮಾಡುತ್ತೆ. ಸೇಮ್ ಎಕ್ಸ್ಪಲ್ಸ್ 200 ಏನಿತ್ತು ಮೊದಲು, ಅದರಲ್ಲೂ ಕೂಡ ಫಸ್ಟ್ ವೇರಿಯಂಟಲ್ಲಿ ಈ ಒಂದು ಸೇಮ್ ಫೀಲಿಂಗ್ ಇತ್ತು, ಲೈಕ್ ಇಂಟ್ರೂಸಿವ್ ಆಗಿತ್ತು ಇದು ABS ಕೂಡ. ಸೊ ಇದರಲ್ಲಿ ಕೂಡ ಸ್ವಲ್ಪ ಇಂಟ್ರೂಸಿವ್ ಅನಿಸ್ತಿದೆ ಡ್ಯುಯಲ್ ಚಾನಲ್ ABS. ಬಟ್ ಜಿಕ್ಸರ್ 155 ಅಷ್ಟು ಇಂಟ್ರೂಸಿವ್ ಆಗಿಲ್ಲ. ಆ್ಯಂಡ್ ಇಂಜಿನ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಂತಾರೆ ಇಂಜಿನ್ ಪರ್ಫಾರ್ಮೆನ್ಸ್ ಆ್ಯಸ್ ಇಟ್ ಈಸ್ ಇದೆ.
ಸ್ವಲ್ಪ ಸ್ಮೂತ್ ಅಂತ ಅನಿಸ್ತಿದೆ. ಬಿಕಾಸ್ ಮೇ ಬಿ ಹೊಸ ಗಾಡಿ ಅದರಿಂದ ಎಲ್ಲ ಸ್ಮೂತ್ ಅಂತ ಅನಿಸ್ತಿರ್ಬೋದು, ಬಟ್ ಗಾಡಿ ತುಂಬಾ ಚೆನ್ನಾಗಿದೆ. ನನಗೆ ಇದರಲ್ಲಿ ಇಂಜಿನ್ ಪರ್ಫಾರ್ಮೆನ್ಸ್ ಮೇಲೆ ಯಾವುದೇ ಒಂದು ಕಂಪ್ಲೇಂಟ್ಸ್ ಇಲ್ಲ. ಎಕ್ಸಾಸ್ಟ್ ನೋಟ್ ಕೂಡ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಪರ್ಫಾಮೆನ್ಸ್ ಇಂಜಿನಿದು. ಆ್ಯಂಡ್ ಸ್ಮೂತ್ನೆಸ್ ಕೂಡ ಎಲ್ಲೂ ಇಂಜಿನ್ ಅಷ್ಟೇನು ಹಾರ್ಶ್ ಅಂತ ಅನಿಸ್ತಿಲ್ಲ. ಸ್ವಲ್ಪ ಬಜ್ ಇದೆ ಫುಟ್ ಪ್ಯಾಕ್ಸಲ್ಲಿ ಮತ್ತು ಸೀಟ್ ಟ್ಯಾಂಕ್ ಹತ್ತಿರ ಸ್ವಲ್ಪ ಬಜ್ ಇದೆ, ವಿಚ್ ಈಸ್ ಬೇರೇಬಲ್. ಅಂತ ಅನ್ಕಂಫರ್ಟೇಬಲ್ ಆಗಿರುವಂಥ ಯಾವುದೇ ವೈಬ್ರೇಷನ್ಸ್ ಆಗಿರ್ಬೋದು, ಯಾವುದು ಅನ್ವಾಂಟೆಡ್ ಏನು ಹೇಳ್ತಾರೆ ಸೌಂಡ್ಸ್ ಇಂಜಿನಿಂದ ಯಾವುದು ಕ್ರ್ಯಾಕಲ್ ಸೌಂಡ್ಸ್ ಯಾವುದು ಬರ್ತಿಲ್ಲ. ತುಂಬಾ ಚೆನ್ನಾಗಿದೆ ಇಂಜಿನು. ಆ್ಯಂಡ್ ಹ್ಯಾಂಡ್ಲಿಂಗ್ ಬಗ್ಗೆ ಮಾತಾಡೋದಂತಾರೆ, ಹ್ಯಾಂಡ್ಲಿಂಗ್ ಏನು ಹೇಳೋದು, ಸ್ಟೆಬಿಲಿಟಿ ನೀವೇ ನೋಡ್ತಿರ್ಬೋದು, ವಾಬ್ಲಿಂಗ್ ಇಲ್ಲ. ಆ್ಯಂಡ್ ಈಗ ಇಂಜಿನ್ ಬಗ್ಗೆ ಮಾತಾಡೋದಂತಾರೆ, ಇದರಲ್ಲಿ 124.7 cc ಸಿಂಗಲ್ ಸಿಲಿಂಡರ್ ಇಂಜಿನ್ ಇದೆ. ಇದು ಅರೌಂಡ್ 11.4 bhp ಮ್ಯಾಕ್ಸ್ ಪವರ್, ಹಾಗೆ 10.5 Nm ಟಾರ್ಕನ್ನು ಪ್ರೊಡ್ಯೂಸ್ ಮಾಡುತ್ತೆ. ಗಾಡಿ ಟರ್ನಿಂಗ್ ರೇಡಿಯಸ್ ಚೆನ್ನಾಗಿದೆ, ಒಂಥರ ಹ್ಯಾಂಡ್ಲಿಂಗ್ ತುಂಬಾ ಕ್ರಿಸ್ಪ್ ಆಗಿದೆ. ಆ್ಯಂಡ್ ಬ್ರೇಕ್ಸ್ ಬಗ್ಗೆ ಮಾತಾಡೋದಂತಾರೆ, ಬ್ರೇಕ್ಸ್ ಇದರಲ್ಲಿ ಡುವಲ್ ಚಾನಲ್ ABS ಇದೆ. ಇದರಲ್ಲಿ ಸ್ಪೀಡೋಮೀಟರ್ ಕನೆಕ್ಟೆಡ್ ಇಲ್ಲ. ಇದರಿಂದಾಗಿ ನಾನು ಅಂದರೆ ನನ್ನ ಒಂದು ಅಂದಾಜು ಸ್ಪೀಡಲ್ಲಿ ಇದನ್ನು ಟೆಸ್ಟ್ ಮಾಡ್ತೀನಿ. ಇವಾಗ ಹಿಂದ್ಗಡೆ ಗಾಡಿ ಇಲ್ಲ. ಓಕೆ, ಇವಾಗ ಇಲ್ಲಿ ಫ್ರಂಟ್ ಬ್ರೇಕ್ನ ಅಪ್ಲೈ ಮಾಡಿ ನೋಡುವ. ಗುಡ್, ಫ್ರಂಟ್ ಬ್ರೇಕು ತುಂಬಾ ಚೆನ್ನಾಗಿದೆ. ಇದರಲ್ಲಿ ಸಿಂಗಲ್ ಚಾನೆಲ್ ABS ಅಲ್ಲೂ ಕೂಡ ನಾನು ಹೇಳಿದ್ದೆ, ಫ್ರಂಟ್ ಬ್ರೇಕು ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದರಲ್ಲಿ ರೇರ್ ಬ್ರೇಕು ಬೈಟ್ ನೋಡೋದಂತಾದರೆ, ರೇರ್ ಬ್ರೇಕ್ ಬೈಟು ಡಿಸ್ಕ್ ಬ್ರೇಕಿಗೆ ಕಂಪೇರ್ ಮಾಡೋದಂತಾದರೆ ರೇರ್ ಬ್ರೇಕು ಸ್ವಲ್ಪ ಬೈಟ್ನ ಸ್ವಲ್ಪ ಲ್ಯಾಕ್ ಮಾಡುತ್ತೆ. ಅದರಲ್ಲಿ ಅಂಥ ದೊಡ್ಡ ಪ್ರಾಬ್ಲಮ್ ಏನಲ್ಲ, ಕಾನ್ಫಿಡೆನ್ಸ್ ಪ್ರೊವೈಡ್ ಮಾಡುತ್ತೆ. ಕಾನ್ಫಿಡೆನ್ಸ್ ತುಂಬಾ ಚೆನ್ನಾಗಿದೆ ಗಾಡಿದು. ಆ್ಯಂಡ್ ಸ್ಟಾಪಿಂಗ್ ಪವರ್ ಕೂಡ ಎಡಿಕ್ವೇಟ್ ಪ್ರೊವೈಡ್ ಮಾಡುತ್ತೆ ಗಾಡಿ. ಇದರಲ್ಲಿ ರೈಡ್ ಬೈ ವೈರ್ ಇದೆ. ರೈಡ್ ಬೈ ವೈರ್ ಇದ್ದಿದ್ದರಿಂದಾಗಿ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಕೂಡ ಪ್ರೊವೈಡ್ ಮಾಡೋ ಹಾಗಾಗಿದೆ, ಇಲ್ಲಿ ನೋಡ್ಬೋದು. ಆ್ಯಂಡ್ ಈ ಕ್ರೂಸ್ ಕಂಟ್ರೋಲ್ನ ನಾನು ಟೆಸ್ಟ್ ಮಾಡೋ ಹಾಗಿಲ್ಲ, ಬಿಕಾಸ್ ಇದು ಸ್ಪೀಡೋಮೀಟರ್ ಯಾವುದೂ ಕನೆಕ್ಟೆಡ್ ಆಗಿಲ್ಲ. ಇದರ ಥ್ರಾಡಲ್ ಪರ್ಫಾರ್ಮೆನ್ಸ್ ನೋಡ್ಬೋದು ನೀವು. ಓಕೆ, ಸ್ವಲ್ಪ ಹಾಲ್ಟಿಗೆ ಬರಲಿ. ಥರ್ಡ್ ಗೇರ್, ಸೆಕೆಂಡ್ ಗೇರ್. ಓಕೆ, ಸೆಕೆಂಡ್ ಗೇರಲ್ಲಿ ಇಲ್ಲಿ ನೋಡಿ ಪುಲ್ ಮಾಡ್ತೀನಿ. ಸೆಕೆಂಡ್ ಗೇರಲ್ಲಿ ನೋಡ್ಬೋದು ತುಂಬಾ ಅಂದರೆ ಲೀನಿಯರ್ ಆಗಿ ಪವರ್ ಡೆಲಿವರಿ ಆಗಿದೆ. ಫಸ್ಟ್ ಟೈಮ್ ಯಾರು ಗಾಡಿ ತಗೊಳ್ಳೋರ ಯಾರೇ ಆಗಿರ್ಬೋದು ಈ ಗಾಡಿಗೆ ನೀವು ಹೋಗ್ಬೋದು, ಬಿಕಾಸ್ ತುಂಬಾ ಲೀನಿಯರ್ ಆಗಿ ಪವರ್ ಕೊಡುತ್ತೆ. ಇದು ಅಂತ ಒಂದು ಅಗ್ರೆಸಿವ್ ನೇಚರ್ ಇದರಲ್ಲಿಲ್ಲ. A few moments later. ಇದರಲ್ಲಿ ಇಲ್ಲಿ 3 ಮೋಡ್ ಇದೆ, ಇಕೋ, ರೋಡ್ ಮತ್ತು ಪವರ್ ಅಂತೇಳಿ. ಪವರ್ ಮೋಡ್, ರೋಡ್ ಮೋಡ್ ಮತ್ತು ಇಕೋ ಮೋಡಲ್ಲಿ ನೀವು ನೋಡಿರ್ಬೋದು ಸ್ವಲ್ಪ ಲೀನಿಯರ್ ಪವರ್ ಇದೆ. ಬಟ್ ಪವರ್ ಮೋಡಲ್ಲಿ ಗಾಡಿ ಫುಲ್ ನೇಚರೇ ಚೇಂಜ್ ಆಗೋಗುತ್ತೆ. ಫುಲ್ ಅಗ್ರೆಸಿವ್ ಮೋಡಿಗೆ ಬಂದಿದೆ ಗಾಡಿ, ಫುಲ್ ಅಗ್ರೆಸಿವ್ ಮೋಡಿಗೆ ಬರುತ್ತೆ ಗಾಡಿ ಒಂದ್ಸರಿ ನೀವು ಪವರ್ ಮೋಡಿಗೆ ಹಾಕಿದ ಕೂಡಲೇ. ನನಗೆ ಪವರ್ ಮೋಡಲ್ಲಿ ತುಂಬಾ ಖುಷಿಯಾಗುತ್ತೆ ಗಾಡಿ ಓಡಿಸೋದು. ಆ್ಯಂಡ್ ಆಬ್ವಿಯಸ್ಲಿ ಶೋರೂಮ್ ಗಾಡಿ ತುಂಬ ಓಡಿಸೋ ಆಗಿಲ್ಲ. ಕಂಪ್ಲೀಟ್ ಬೀಸ್ಟ್.
ಓಕೆ, ಇವಾಗ ಇದರ ವೇರಿಯನ್ಸ್ ಬಗ್ಗೆ ಮಾತಾಡೋದಂತಂದರೆ ಇದರಲ್ಲಿ 3 ವೇರಿಯಂಟ್ ಬರುತ್ತೆ. ಫಸ್ಟ್ ವೇರಿಯಂಟ್ ನೋಡೋದಂತಂದರೆ ನಾನ್ ABS ಮಾಡಲ್, ಅಂದರೆ ಇದರಲ್ಲಿ ABS ಬರಲ್ಲ. ಆ್ಯಂಡ್ ನೆಕ್ಸ್ಟ್ ವೇರಿಯಂಟ್ ಬಗ್ಗೆ ಮಾತಾಡೋದಂತಾರೆ ಇದರಲ್ಲಿ ಸಿಂಗಲ್ ಚಾನಲ್ ABS ಮಾಡಲ್. ಸೊ ಸಿಂಗಲ್ ಚಾನಲ್ ABS ಮಾಡಲಲ್ಲಿ ಫ್ರಂಟಲ್ಲಿ ಮಾತ್ರ ABS ಬರುತ್ತೆ, ರೇರಲ್ಲಿ ಡ್ರಮ್ ಬ್ರೇಕ್ ಬರುತ್ತೆ. ಆ್ಯಂಡ್ ಥರ್ಡ್ ವೇರಿಯಂಟ್ ಅಂದರೆ ಟಾಪ್ ಮಾಡಲ್ ಬಗ್ಗೆ ಮಾತಾಡೋದಂತಂದರೆ ನಾವೀಗ ಯಾವುದು ಟೆಸ್ಟ್ ರೈಡ್ ಮಾಡಿದ್ವಿ, ಇದು ಟಾಪ್ ಮಾಡಲ್. ಇದರಲ್ಲಿ 2 ಕಡೆ ಡಿಸ್ಕ್ ಬ್ರೇಕ್ ಬರುತ್ತೆ ಆ್ಯಂಡ್ 2 ವೀಲಲ್ಲೂ ನಿಮಗೆ ABS ಸಿಗುತ್ತೆ. ABS ಜೊತೆಗೆ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಆಗಿರ್ಬೋದು, TFT ಸ್ಕ್ರೀನ್ ಆಗಿರ್ಬೋದು, ಬ್ಲೂಟೂತ್ ಕನೆಕ್ಟಿವಿಟಿ ಆಗಿರ್ಬೋದು, ಮೊಬೈಲ್ ಚಾರ್ಜರ್ ಇಲ್ಲಿ ನೋಡ್ಬೋದು, ಮೊಬೈಲ್ ಚಾರ್ಜರ್ ಇದೆ. ಸೊ ಇದೆಲ್ಲ ಇದರಲ್ಲಿ ಫೆಸಿಲಿಟೀಸ್ ಸಿಗುತ್ತೆ. ನಿಮಗೆ ಯಾವುದೇ ಒಂದು ಹೀರೋ ಗಾಡಿ ಅಥವಾ ಹಾರ್ಲೆ ಗಾಡಿನ ನೀವು ನೋಡಬೇಕಂತಾದರೆ ನೀವು ಶಕ್ತಿ ಮೋಟಾರ್ಸ್ ಉಡುಪಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹಾಗೆ ನಿಮಗೆ ಗಾಡಿ ಯಾವುದು ಬೇಕಂತಾದರೆ ಇಲ್ಲಿ ಟೆಸ್ಟ್ ರೈಡ್ ಮಾಡಿ ಇಷ್ಟ ಆದರೆ ಬುಕ್ ಮಾಡಿ. ಆ್ಯಂಡ್ ಸ್ಪೆಷಲ್ ಡಿಸ್ಕೌಂಟ್ಸ್ನ ಈಗ ಪ್ರೊವೈಡ್ ಮಾಡ್ತಿದ್ದಾರೆ. 2500ವರೆಗೂ ಡಿಸ್ಕೌಂಟ್ ಇದೆ ಈ ಒಂದು ಸ್ಪೆಸಿಫಿಕ್ ಗಾಡಿ ಮೇಲೆ. ಸೊ ಆದಷ್ಟು ಬೇಗ ಕಾಂಟ್ಯಾಕ್ಟ್ ಮಾಡಿ. ಸ್ಪೆಷಲ್ ಥ್ಯಾಂಕ್ಸ್ ಟು ಶಕ್ತಿ ಮೋಟಾರ್ಸ್ ಉಡುಪಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್. ಓ ಇಜ್ಜಿ ವೀಡಿಯೋ ಮಾಡ್ತದಲ್ಲ ಹನ್ನೊಂದು ಹಾಂ ಹನ್ನೊಂದು ಸರಿ ಇದೆ ಮಲ್ಪ ಅಣ್ಣ ಈ ಕರೆಕ್ಟಾಗಿ ಕೇಳ್ತಾ ಇನ್ನೊಂದ್ಸರಿ ಹೇಳ ಇನ್ನೊಂದ್ಸರಿ ಹೇಳ ನೀ ಕಳ್ಳ ಮಾಡ್ತಾ ಇದ್ದ ನನ್ನ ಮಗನೇ.